ಇವತ್ತು ಬೆಳಗ್ಗೆ ಟಿ ವಿ ಆನ್ ಮಾಡಿದ್ರೆ ಕಾಂಕ್ರೀಟ್ ರೋಡ್ ಮಾಡಿದ್ದು 30 ವರ್ಷಕ್ಕೆ ಆಗಲೇ ಎಲ್ಲ ಕಿತ್ತೋಗ್ಬಿಟ್ಟೈತೆ ಅಂತ ದೊಡ್ಡ ಕಿತ್ತೋಗಿರೋದನ್ನೆಲ್ಲ ತೋರಿಸ್ತಾ ಇದ್ರು ಮಾಧ್ಯಮದಲ್ಲಿ. ಅದಕ್ಕೆ ಹೇಳಿದ್ದು ಗುಂಡಿಗಳೂರು, ಬೆಂಗಳೂರು ಗುಂಡಿಗಳೂರು. ಕಸ ಎಲ್ಲ ಕಡೆ ರಾಶಿ ರಾಶಿ ಬಿದ್ದಿದೆ. 5 ಭಾಗ ಮಾಡಿದ್ದೀರ. 5 ಭಾಗ ಮಾಡಿದ್ಮೇಲೆ ಎಲ್ಲಿ ಹಣ ಪಾವತಿ ಮಾಡಬೇಕು ಅಂತ ಯಾರಿಗೂ ಗೊತ್ತೇ ಇಲ್ಲ. ಇನ್ನು ನಾನು ಮೊನ್ನೆ ಕಮಿಷನರ್ ಫೋನ್ ಮಾಡಿದ್ದೆ, ಏನಪ್ಪ 3 ತಿಂಗಳಿಂದ ಕಸದ ಬಿಲ್ ಪೆಂಡಿಂಗ್ ಇದೆಯಂತ. ಸರ್ ನಾನು ವೆಸ್ಟಿಗೆ ಬಂದ್ಬಿಟ್ಟಿದ್ದೀನಿ ಸರ್, ಅದು ಸೌತ್ಗೆ ಬರುತ್ತೆ ಸರ್, ಕೆಲಸ ಮಾಡಿರೋದು ಸೌತ್ಗೆ, ಈಗ ಅದು ನಮ್ಮ ವೆಸ್ಟಿಗೆ ಸೇರ್ಕೊಂಬಿಟ್ಟಿದೆ ಸರ್, ಅದು ನಾನು ಬಿಲ್ ಬರೆಯೋಕ್ಕಾಗಲ್ಲ ಸರ್, ಅಲ್ಲಿ ಬಿಲ್ ಬರೆದ್ರೆ ಇಲ್ಲಿ ಹಣ ಕೊಡ್ತೀನಿ ಸರ್, ನನಗೆ ಹೇಳಿರೋದು, ನಾನು ಇದಕ್ಕೆ ಸಾಕ್ಷಿ. ನಾನು ಸೌತ್ಗೆ ಮಾಡಿದೆ ಸರ್, ನಾನು ಹೆಂಗೆ ಸರ್ ಬಿಲ್ ಮಾಡಲಿ, ಹಣ ಕೊಡೋದು ಅವರು, ನಾನು ಹೆಂಗೆ ಬಿಲ್ ಮಾಡಲಿ. ಇವ್ ಬಿಲ್ ಮಾಡಲ್ಲ, ಅವನು ಹಣ ಕೊಡಲ್ಲ, ಕಸ ಹೋಗಲ್ಲ. ಅಂದರೆ ನೀವು 5 ಭಾಗಗಳನ್ನು ಮಾಡಿದಾಗ ಏನೇನು ಅಂತೇಳಿ ಡೈರೆಕ್ಷನ್ಸನ್ನು ನ್ಯಾಯವಾಗಿ ಕೊಟ್ಟಿದ್ರೆ ಈ ಸಮಸ್ಯೆನೇ ಆಗ್ತಾ ಇರಲ್ಲ. ಏನೋ ಮಾಡಿಬಿಟ್ರೆ ಅರ್ಜೆಂಟ್ ಬಿಲ್ ಕೊಡೋಕ್ಕಾಗ್ತಾ ಇಲ್ಲ. ನಾನು ಕಸದ್ದೊಂದು ಹೇಳಿದೆ, ಯಾವ ಬಿಲ್ಲು ಕೊಡೋಕ್ಕಾಗ್ತಾ ಇಲ್ಲ. ವೆಸ್ಟ್ ಝೋನ್ ಅಂತೂ ಹಣನೇ ಇಲ್ಲ. ಅದು ಪಾಪ ಆ ಝೋನ್ಗೆ ಟ್ಯಾಕ್ಸೇ ಬರಲ್ಲ. ಅವ್ರು ಕೇಳಿದ್ದಾರೆ 500 ಕೋಟಿ ಬೇಕು ನಮಗೆ ಅಂತ ಕೇಳಿದ್ದಾರೆ ರಾಜ್ಯ ಸರ್ಕಾರಕ್ಕೆ. ಯಾಕಂದರೆ ಟ್ಯಾಕ್ಸ್ ಎಲ್ಲ ಕಡಿಮೆ ವೆಸ್ಟ್ ಝೋನ್ಗೆ ಬರೋದು. ಅಂದರೆ ಈ ಸರ್ಕಾರ ಏನಂತೀರ? ಈ ಗುಂಡಿಗಳು ಬಿದ್ದಿದೆಯಲ್ಲ ಇವಾಗ, ಅದನ್ನು ಯಾವಾಗ ಮುಚ್ತಾರೆ ಅನ್ನೋದಕ್ಕೂ ಟೈಮ್ಗಳು ಬೌಂಡ್ಗಳು ಹಾಗೆ ಹೋಯ್ತು. ಆ ಟೈಮ್ ಬೌಂಡ್ಗಳೆಲ್ಲ ಮುಗಿದು ಕೊನೆಗೆ ಪತ್ರಿಕೆಯವರು ಬರೆದ್ರು, ಪಾಪ 3 ತಿಂಗಳು 4 ತಿಂಗಳು ಬರೆದ್ರು. ಡಿ ಕೆ ಶಿವಕುಮಾರ್ ಹೇಳಿದ್ರು 15 ದಿನದಲ್ಲಿ ಎಲ್ಲ ಮುಚ್ಚುತ್ತೀನಿ ಅಂದರು. ತಿರ್ಗಿ 15 ದಿನ ಆದಮೇಲೆ ತಿರ್ಗಿ 15 ದಿನ. ಕೊನೆಗೆ ಮುಖ್ಯಮಂತ್ರಿ ಬಂದು ಕೇಳಿದ್ರು, ಹೋಗ್ರಿ ರೀ ಆ ಡಿ ಕೆ ಶಿವಕುಮಾರ್ ಕೇಳ್ರಿ ಅಂದ್ಬಿಟ್ಟು. ನಾನು ನೋಡಿದ್ದೀನಿ ಪತ್ರಿಕೆಯಲ್ಲಿ. ಈಗ ನಾವು ಯಾರನ್ನ ಕೇಳೋದು? ಬ್ರ್ಯಾಂಡ್ ಬೆಂಗಳೂರು ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರು ಪ್ರಾರಂಭ 2.5 ವರ್ಷಕ್ಕೆ ಮುಂಚೆ. ಬಂದ ತಕ್ಷಣ ಬ್ರ್ಯಾಂಡ್ ಅಂದರು, ಬೆಂಗಳೂರು ಹಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡ್ಬಿಡ್ತೀನಿ, ಬ್ರ್ಯಾಂಡ್ ಬೆಂಗಳೂರು ಅಂದರು. ಈಗ ಆ ಸುದ್ದಿನೇ ಇಲ್ಲ. ಆ ಬೆಂಗಳೂರು ಇದೆಯಲ್ಲ ಆ ಸುದ್ದಿ, ಆ ಹೆಸರೇ ಹೇಳಲ್ಲ ಎಲ್ಲೂ. ಈಗ ನಮ್ಮ ಪಾಟೀಲ್ ಬಂದಿಲ್ಲ, ಪಾಟೀಲ್ರು ಹೇಳಿದ್ರು ಬಿಹೈಂಡ್ ಬೆಂಗಳೂರು ಮಾಡ್ತಾರಂತೆ. ಬ್ರ್ಯಾಂಡ್ ಬೆಂಗಳೂರು ಇಷ್ಟೊತ್ತು ಹೇಳಿದ್ರು 2.5 ವರ್ಷದ ಹಿಂದೆ. ಈಗ ಬ್ಯಾಡ್ ಬೆಂಗಳೂರು ಗುಂಡಿ ಬೆಂಗಳೂರು ಎಲ್ಲ ಆದಮೇಲೆ ನಮ್ಮ ಪಾಟೀಲರು ಅವ್ರು ಬಿಹೈಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೊರಟರು. ನನಗನ್ಸುತ್ತೆ ನಿಮ್ಮ ಬ್ರ್ಯಾಂಡ್ ಬೆಂಗಳೂರು ಬೇಡ, ನಮಗೆ ಬಿಹೈಂಡ್ ಬೆಂಗಳೂರು ಬೇಡ. ನಿಮ್ಮ ಈ ಒಂದು ನಮ್ಮ ಹಳೆ ಇತ್ತಲ್ಲ ಕೆಂಪೇಗೌಡರು ಬೆಂಗಳೂರು, ಆ ಕೆಂಪೇಗೌಡರು ಬೆಂಗಳೂರನ್ನು ಉಳಿಸಿ, ಇಲ್ಲ ಕೆಂಗಲ್ ಹನುಮಂತಯ್ಯನವ್ರ ಬೆಂಗಳೂರು ಆದರೂ ಉಳಿಸಿ, ಇಲ್ಲ ನಮ್ಮ SM ಕೃಷ್ಣ ಅವ್ರ ಬೆಂಗಳೂರು ಆದ್ರೂ ಉಳಿಸಿ. ಬೆಂಗಳೂರು ಉಳಿದ್ರೆ ಸಾಕು ಸ್ವಾಮಿ, ಆ ಪರಿಸ್ಥಿತಿಗೆ ಇವತ್ತು ಬಂದಿದೆ ನಾವು. ನಮ್ಮ ಡಿ ಕೆ ಶಿವಕುಮಾರ್ ಅವರು ಬ್ರ್ಯಾಂಡ್ ಬೆಂಗಳೂರು ಮಾಡಿಬಿಟ್ಟು ಆಮೇಲೆ ಈಗ ಅದು ಸುದ್ದಿಗೆ ಹೋಗ್ತಾ ಇಲ್ಲ, ಒಂಥರ ಮಾಯ ಆಗೋಗ್ಬಿಟ್ಟವ್ರೆ. ಸದನಕ್ಕೂ ಬರ್ತಾ ಇಲ್ಲ, ಎಲ್ಲೂ ಕಾಣಿಸ್ತಾನೂ ಇಲ್ಲ. ಅದು ಬೇರೆ ಯಾವುದೋ ಹೊಸದೊಂದು ಶಾಲು ಹಾಕ್ಕೊಂಡು ಹಿಂಗೆ ಹಾಕ್ಕೊಂಡು ಹೊಸದಾಗಿ ಓಡಾಡ್ತಾವ್ರೆ ಹಿಂಗೆ ಅಂತ ಹಾಕ್ಕಂತಾರೆ, ಓದ್ತಾರೆ ಪಾಪ. ನಾನು ಅವಾಗಿಂದ ಆಗ್ತಾ ಇದ್ದೀನಿ, ಬೇಕಾ ನಿಮ್ಗೆ ಕೊಟ್ಬಿಡ್ತೀನಿ, ನನಗೇನು ಹಿಂಗೆ ಇರ್ತೀನಿ ಪರವಾಗಿಲ್ಲ, ನನಗೇನು ಬ್ರ್ಯಾಂಡ್ ಬೇಡ ಸರ್. ನಾನು ಹಾಕೋದು ಇದು ಎಷ್ಟು ಗೊತ್ತಾ? 150 ರೂಪಾಯಿ ಇರ್ಬೋದು ಅಷ್ಟೇ. ಅವ್ರು ಹಾಕೋದು ಎಷ್ಟು ಗೊತ್ತಾ? 2.5 ಲಕ್ಷ. 2.5 ಲಕ್ಷದ್ದು ಅವರು ಪತ್ತೆ ಇಲ್ಲ. ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂದರು, ಪತ್ತೆ ಇಲ್ಲ. ನಮ್ಮ ಕನ್ನಡ ಒಂದು ಪುನೀತ್ ರಾಜ್ಕುಮಾರ್ ಅವ್ರದ್ದು ಒಂದು ಹಾಡು ಬಂದಿತ್ತು. ಪುನೀತ್ ರಾಜ್ಕುಮಾರ್, ಕಾಣದಂತೆ ಮಾಯವಾದನು ನಮ್ಮ ಶಿವಕುಮಾರ, ಕೈಯ ಕೊಟ್ಟು ಓಡಿ ಹೋದನು ಬೆಂಗಳೂರಿಗೆ. ಕಾಣದಂತೆ ಮಾಯವಾದನು ನಮ್ಮ ಶಿವ, ಕೈಯ ಕೊಟ್ಟು ಓಡಿ ಹೋದನು. ಪುನೀತ್ ರಾಜ್ಕುಮಾರ್ದು ಒಂದು ಹಾಡು, ಸ್ವಲ್ಪ ಚೇಂಜ್ ಮಾಡಿದ್ದೀನಿ, ಕುಮಾರ ಅಂತ ಸೇರಿಸಿದ್ದೀನಿ, ಉಳಿದಿದ್ದಲ್ಲ ಕರೆಕ್ಟಾಗಿ. ಶಿವಕುಮಾರ್ ಪತ್ತೆನೇ ಇಲ್ಲ ಸರ್. ನೀವು ಕೇಳಲ್ಲ, ನನಗೆ 2 ಸರಿ ಫೋನ್ ಮಾಡ್ತೀರಾ, ಆರೋಗ್ಯ ಸರಿ ಇದೆಯಾ, ಬರ್ತೀರಾ, ಎಷ್ಟೊತ್ತು ಮಾತಾಡ್ತೀರಾ?
ಎಲ್ಲ ಕೇಳ್ತೀರ. ಅವ್ರಿಗೆ ಪಾಪ ಕಾಣೆ ಔಟಿದ್ರೆ ಕಾಣದಂತೆ ಮಾಯವಾದ ನಮ್ಮ ನೀವು ಮಾತಾಡ್ತೀರಾ ಇಲ್ವೋ ಅದಕ್ಕೆ ಅನುಗುಣವಾಗಿ ನಾವು ಇಲ್ಲಿ ಎಜೆಂಡಾ ಫಿಕ್ಸ್ ಮಾಡ್ಬೇಕಲ್ಲ. ಕರೆಕ್ಟ್ ಸರ್, ನಿಮ್ಮ ಬಗ್ಗೆ ನಮ್ಗೆ ಗೌರವ ಇದೆ, ಹೇಳಿಲ್ಲ ನಾನು ಪ್ರಾರಂಭದಲ್ಲೇ ಹೇಳಿದೆ, ನಾನು ನಿಮ್ಮ ಬಗ್ಗೆ ಅಭಿನಂದನೆ ಸಲ್ಲಿಸ್ತೇನೆ. ಈ ಕಾಣೆ ಆಗಿರೋ ಅಂತ ನಮ್ಮ ಶಿವನ್ ಎಲ್ಲಿ ಹುಡ್ತೀರಾ? ಶಿವಕುಮಾರನ್ನ ಬೆಂಗಳೂರು ಜನಕ್ಕೆ ಕಾಣೆ ಆಗೋ ಹುಟ್ಟಿದ್ದಾರೆ. ಮತ್ತೆ ಸ್ಕ್ವೇರ್ ಫೀಟ್ ಲೆಕ್ಕ ಬ್ರ್ಯಾಂಡ್ ಬೆಂಗಳೂರು ಹೆಸರಲ್ಲಿ